ಇನ್ನೊಂದು ರಾತ್ರಿ ಕಳೆದರೆ ಎಂಎಲ್ಸಿ ಎಲೆಕ್ಷನ್ ಬರುತ್ತೆ. ನಾಳೆ ಪರಿಷತ್ತಿನ ಎಲೆಕ್ಷನ್ ಅಡ್ಡ ಮತದಾನದ್ದೇ ಟೆನ್ಷನ್ ಆಗಿದೆ. 7ನೇ ಸ್ಥಾನಕ್ಕೆ ನಡೆಯಲಿದೆ ಮತದಾನ, ಅರ್ಥಾತ್ 7 ಸ್ಥಾನಗಳಿಗೆ ನಾಳೆ ಪರಿಷತ್ತಿಗೆ ಎಲೆಕ್ಷನ್, ಅಡ್ಡ ಮತದಾನದ್ದೇ ಟೆನ್ಷನ್. 7 ಸ್ಥಾನಕ್ಕೆ ನಡೆಯಲಿದೆ ಮತದಾನ. 3 ಪಕ್ಷಗಳ ರಣತಂತ್ರಗಳು. ಈಗ ಕಾಂಗ್ರೆಸ್ 4, ಬಿಜೆಪಿಯ 2 ಅಭ್ಯರ್ಥಿಗಳ ಗೆಲುವು ಖಚಿತ. ಕಾಂಗ್ರೆಸ್ಸಿನ 5ನೇ ಅಭ್ಯರ್ಥಿಯ ಬಗ್ಗೆ ಗರಿಗೆದರಿದ ಕುತೂಹಲ. ಜೆಡಿಎಸ್ನಿಂದಲೂ ಅಭ್ಯರ್ಥಿ ಹಾಕಿದ್ದರಿಂದ ಭಾರೀ ಕುತೂಹಲಗಳು ಕೆರಳಿಸಿದೆ. 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಇದೆ 5 ಮತಗಳ ಕೊರತೆ. ಕೊನೆಯ ಹಂತದ ತಂತ್ರಗಾರಿಕೆಯಲ್ಲಿ 3 ಪಕ್ಷಗಳು ನಾಳೆ ಪರಿಷತ್ತಿಗೆ ಎಲೆಕ್ಷನ್, ಅಡ್ಡ ಮತದಾನದ ಟೆನ್ಷನ್. ಕ್ರಾಸ್ ವೋಟಿಂಗ್ ಆದ್ರೆ ಅರ್ಥಾತ್ ಅಡ್ಡ ಮತದಾನ ಆದರೆ ಕೆಲವೊಮ್ಮೆ ಅಂದುಕೊಳ್ಳದೇ ಇರತಕ್ಕಂಥ ಅಭ್ಯರ್ಥಿಗಳು ಗೆದ್ದು ಬಿಡ್ತಾರೆ. ಶಾಸಕರ ಕೈಕಾಲುಗಳನ್ನು ಕಂಟ್ರೋಲಲ್ಲಿ ಇಟ್ಕೋಬಹುದು, ಆದರೆ ಅವರ ಮನಸ್ಸನ್ನು ನಿಯಂತ್ರಣ ಮಾಡೋದು ಅವರೇ ಅಲ್ವಾ. ಈ ಕ್ರಾಸ್ ವೋಟಿಂಗ್ ಅನ್ನೋದು ಒಬ್ಬ ಶಾಸಕನ ಮನಗರ್ಭದಲ್ಲಿ ಅಡಗಿರುವ ನಿರ್ಧಾರ. ಆ ನಿರ್ಧಾರವನ್ನು ಕಂಟ್ರೋಲ್ ಮಾಡೋದು ಯಾರು? DK ಅಲ್ಲ. ಸ್ವತಃ ಯಾವ ಶಾಸಕ, ಆ ಶಾಸಕನ ಮನಸ್ಸೇ ನಿಯಂತ್ರಣ ಮಾಡಬೇಕು. ವೋಟ್ ಯಾರಿಗೆ ಹಾಕ್ತಾರೆ ಅನ್ನೋದು MLAಗಳು ಅತ್ಯಂತ ರಹಸ್ಯವಾಗಿರ್ತವೆ. ಫಲಿತಾಂಶದ ದಿವಸ ಕಾಂಗ್ರೆಸ್ಸಿನ MLAಗಳ ಕ್ರಾಸ್ ವೋಟಿಂಗಿನ ಫಲಿತಾಂಶಗಳು ಸಿಗ್ತವೆ. ಇಷ್ಟು ಸಂಖ್ಯೆಯ ವೋಟು ಕ್ರಾಸ್ ಅಥವಾ ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ, ಆದರೆ ಯಾರಿಗೆ ಹಾಕಿದ್ರು ಅನ್ನೋದು ಗೊತ್ತಾಗೋದಿಲ್ಲ. ಈ ಎಲ್ಲ ಗೊಂದಲ ಮತ್ತು ಆತಂಕದ ನಡುವೆ 3 ಪಕ್ಷಗಳು ಕೂಡ ಗೊಂದಲದಲ್ಲಿದೆ. 7 ಸ್ಥಾನಕ್ಕೆ ಮತದಾನ, 3 ಪಕ್ಷಗಳ ರಣತಂತ್ರಗಳು ಕೂಡ ನಡೀತಾ ಇದೆ. ಕಾಂಗ್ರೆಸ್ 4, ಬಿಜೆಪಿಯ 2 ಅಭ್ಯರ್ಥಿಗಳ ಗೆಲುವು ಖಚಿತ. ಆದರೆ ಕಾಂಗ್ರೆಸ್ಸಿನ 5ನೇ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ 5 ಬೆಂಬಲಗಳು ಬೇಕಾಗ್ತವೆ. JDSನಿಂದಲೂ ಅಭ್ಯರ್ಥಿ ಹಾಕಿದ್ದರಿಂದ ಭಾರಿ ಕುತೂಹಲ ಕೆರಳಿದೆ. 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಇದೆ 5 ಮತಗಳ ಕೊರತೆ. ಕೊನೆಯ ಹಂತದ ತಂತ್ರಗಾರಿಕೆಯಲ್ಲಿ 3 ಪಕ್ಷಗಳು ಕೂಡ ನಿಂತುಕೊಂಡಿದೆ. ಈ 7 ಸ್ಥಾನಗಳಿಗೆ ಕಾಂಗ್ರೆಸ್ 5, ಬಿಜೆಪಿ 2 ಮತ್ತು JDS 1 ಸೇರಿ ಒಟ್ಟು 8 ಮಂದಿ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕಿಳಿಸಿವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಸಂಪರ್ಕದಲ್ಲಿ. ಮಾರುತಿ, ಇನ್ನೇನು ಒಂದು ರಾತ್ರಿ ಕಳೆದ ಕೂಡಲೇ MLC ಎಲೆಕ್ಷನ್ನು. ಈಗ 3 ಪಕ್ಷಗಳಿಗಿರ್ತಕ್ಕಂಥ ಆತಂಕ ಏನು, ಗೊಂದಲ ಏನು? ಈ ಅಡ್ಡ ಮತದಾನದ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಾರುತಿ. ಈಗಾಗಲೇ 3 ಪಕ್ಷದಿಂದಲೂ ಕೂಡ ಏನು ಪರಿಷತ್ ಚುನಾವಣೆಗೆ ತಯಾರಿಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು 5 ಅಭ್ಯರ್ಥಿಗಳನ್ನ ಹಾಕಿರುವಂತದ್ದು. ಅದರಲ್ಲಿ 4 ಅಭ್ಯರ್ಥಿಗಳು ಕನ್ಫರ್ಮ್ ಆಗಿ ಗೆಲ್ಲುವ ಸಾಧ್ಯತೆ ಕಾಂಗ್ರೆಸ್ಗೆ ಇರುವಂತದ್ದು. ಇನ್ನೊಂದು ಅಭ್ಯರ್ಥಿಯನ್ನ ಗೆಲ್ಲಿಸಲು ಈಗಾಗಲೇ ಕಾಂಗ್ರೆಸ್ ಕೂಡ ಕಸರತ್ತನ್ನ ಆರಂಭ ಮಾಡಿರುವಂತದ್ದು. ಅದರಿಂದಾಗಿ ಎಲ್ಲಾ ಶಾಸಕರನ್ನ ರೆಸಾರ್ಟ್ ನಲ್ಲಿ, ಅಂದ್ರೆ ಬಿಡದಿ ಹೊರವಲಯದಲ್ಲಿರುವಂತಹ ವಂಡರ್ಲಾ ರೆಸಾರ್ಟ್ ನಲ್ಲಿ ಇಟ್ಟಿರೋದು. ಪ್ರಮುಖವಾಗಿ ಇಲ್ಲಿ ಒಂದು ರೀತಿಯಾದಂತಹ ಅವರಿಗೆ ತರಬೇತಿ ನೀಡುವ ದೃಷ್ಟಿಯಿಂದಲೂ ಕೂಡ ಅಲ್ಲಿ ರೆಸಾರ್ಟ್ ನಲ್ಲಿ ಇಡಲಾಗಿದೆ. ಅದೇ ರೀತಿ ಅಡ್ಡ ಮತದಾನದ ಏನು ಒಂದು ರೀತಿಯಾದಂತಹ ಅಡ್ಡ ಮತದಾನ ಆಗ್ಬೋದು ಎಂಬ ನಿರೀಕ್ಷೆಯಿಂದಲೂ ಕೂಡ ಮುಂಚಿತವಾಗಿ ಈಗಾಗಲೇ ಎಲ್ಲರನ್ನೂ ಕೂಡ ಒಂದೆಡೆ ಸೇರಿಸಿರುವಂತದ್ದು. CM ಆಗಿರುವಂತಹ DKಶಿನನ್ನೇ ಕೂಡ ಏನು CLP ಮೀಟಿಂಗ್ ನಡೆದು CLP ಮೀಟಿಂಗ್ ನಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನ DKಶಿ ಅವರು ಈಗಾಗಲೇ ಶಾಸಕರಿಗೆ ಕೊಟ್ಟಿರೋದಂದ್ರೆ ಅಡ್ಡ ಮತದಾನದ ಬಗ್ಗೆ ಚರ್ಚೆ ಆಗ್ತಿದೆ, ನೀವೆಲ್ಲರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ಯಾರು ಕೂಡ ಅಡ್ಡ ಮತದಾನಕ್ಕೆ ಪಾಲ್ಗೊಳ್ಳಬಾರ್ದು ಅಂತ ಕೂಡ CLP ಮೀಟಿಂಗ್ ಅಲ್ಲಿ ಒಂದು ರೀತಿಯಾದ ಸಂದೇಶವನ್ನ ಮತ್ತು ಸೂಚನೆಯನ್ನ DKಶಿ ಅವರು ಕೊಟ್ಟಿರೋದು. ಇನ್ನೊಂದ್ ಕಡೆ ಅವ್ರಿಗೆ ತರಬೇತಿ ಕೊಡುವ ದೃಷ್ಟಿಯಿಂದಲೂ ಕೂಡ ಎಲ್ಲರನ್ನೂ ಒಂದಟ್ಟೆ ಸೇರಿಸಿರುವಂತದ್ದು. ಯಾಕೆಂದ್ರೆ ಒಂದು ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಮತಗಳು ಬೇಕು. ಹೆಚ್ಚುವರಿ ಮತಗಳ ಹಾಕಿದ್ರೆ ಕಾಂಗ್ರೆಸ್ಗೆ ಕಷ್ಟ ಆಗತ್ತೆ. ಅದರಿಂದಾಗಿ 28 ಮತಗಳೇ ಹಾಕ್ಬೇಕು ಅಂದಾಗ ಒಂದು ಮತದಾನವು ಕೂಡ ಹೆಚ್ಚು ಕಡಿಮೆ ಹಾಕಬಾರ್ದು ಎಂಬ ದೃಷ್ಟಿಯಲ್ಲಿ ನಿನ್ನೆ ಮಾಡಲ್ ಬ್ಯಾಲೆಟ್ ಪೇಪರ್ ಅನ್ನ ಕೂಡ ತರಿಸಿರುವಂತದ್ದು. ಅಲ್ಲಿ ಕೂಡ ಯಾವ ರೀತಿ ಮತದಾನ ಹಾಕಬೇಕು ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಕೂಡ, ಅದೇ ರೀತಿ ತರಬೇತಿಯನ್ನ ಕೂಡ DKಶಿ ಅವರು ಕೊಡ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ನಾವು ಒಂದಷ್ಟು ನಾಯಕರು ಕೊಡ್ತಾ ಇರುವಂತದ್ದು. ಅದೇ ರೀತಿಯಾದ ಇವತ್ತು ಕೂಡ ಅವರಿಗೆ ತರಬೇತಿಯನ್ನ ಕೊಡಲಾಗುತ್ತೆ. ಇನ್ನೊಂದ್ ಕಡೆ ಎಲ್ಲೊಂದ್ ಕಡೆ 28 ಶಾಸಕರು ಒಂದೇ ಯಾವ ಅಭ್ಯರ್ಥಿಗೆ ಹಾಕ್ಬೇಕು ಎಂಬ ಬಗ್ಗೆ ಕೂಡ ಒಂದು ತರಬೇತಿಯನ್ನು ನೀಡ್ತಾರೆ. ಅಲ್ಲೂ ಕೂಡ ತಂಡಗಳನ್ನ ರಚನೆ ಮಾಡ್ತಾರೆ. ಅಂದ್ರೆ 5 ತಂಡಗಳನ್ನ ಈಗಾಗಲೇ ರಚನೆ ಮಾಡೋದು. ಪ್ರಮುಖವಾಗಿ ಕಾಂಗ್ರೆಸ್ ಹತ್ರ ಇರುವಂತದ್ದು 135 ಶಾಸಕರ ಬೆಂಬಲ. ಅದಕ್ಕೆ 3 ಶಾಸಕರು ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಸಪೋರ್ಟ್ ಮಾಡ್ತಾ ಇರುತ್ತದೆ. ಒಂದರಲ್ಲಿ ದರ್ಶನ್ ಪುಟ್ಟಣ್ಣಯ್ಯ, ಲತಾ ಮಲ್ಲಿಕಾರ್ಜುನ್, ಅದೇ ರೀತಿ ಪುಟ್ಟಸ್ವಾಮಿ ಗೌಡ್ರು ಅಂದ್ರೆ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ್ರು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಇನ್ನ 2 ಶಾಸಕರಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಿವರಾಮ್ ಹೆಬ್ಬಾರ್ ಮತ್ತು SD ಸೋಮಶೇಖರ್ ಅವ್ರನ್ನ ಕೂಡ
ಸ್ಥಳೀಯ ಕೆಲಸ ಈಗಾಗಲೇ ಕಾಂಗ್ರೆಸ್ ಕಡೆಯಿಂದ ಆಗಿರುವಂತದ್ದು. ಅವ್ರ ಜೊತೆಯೂ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಮಾತುಕತೆಯನ್ನ ನಡೆಸಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ಮನವಿಯನ್ನ ಮಾಡಿರೋದು. ಇದರಿಂದಾಗಿ ಗೆಲ್ಲುವ 5 ಅಭ್ಯರ್ಥಿಗಳಿಗೂ ಗೆಲ್ಲೋದು ಬೇಕಾದ ಎಲ್ಲಾ ಮತಗಳು ಕೂಡ ಕಾಂಗ್ರೆಸ್ ನಲ್ಲಿದೆ. ಇನ್ನೊಂದ್ ಕಡೆ ಮೊದಲ ಹಂತದ ಪ್ರಶಸ್ತ ಮತಗಳು ಅಲ್ಲದೆ 2ನೇ ಹಂತದ ಪ್ರಶಸ್ತಿಯ ಮತಗಳು ಕೂಡ ಅಭ್ಯರ್ಥಿಗಳಿಗೆ ಹಾಕಲಾಗುತ್ತೆ. ಅದರಿಂದಾಗಿ 2 ಅಭ್ಯರ್ಥಿಗಳು ಗೆಲ್ಲುವ ನಿಟ್ಟಿನಲ್ಲಿ ಕೂಡ ಕಸರತ್ತನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ನಡೆಸಿರುವಂತದ್ದು ಸಾಯಿಲ್. ಮಾರುತಿ, ಶಾಸಕರ ಬಾಹ್ಯ ಅಂಗಾಂಗಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಡಿ ಕೆ ಶಿವಕುಮಾರ್ ಆಗ್ಲಿ ಕಾಂಗ್ರೆಸ್ ಆಗ್ಲಿ, ಆದ್ರೆ ಅವರ ಮನಸ್ಸನ್ನ ಕಂಟ್ರೋಲ್ ಮಾಡೋರು ಯಾರು? ನಾಳೆ ದಿನ ಇವತ್ತು ನೋಡಿ ರೆಸಾರ್ಟ್ನಲ್ಲಿ ಎಲ್ಲದಕ್ಕೂ ಸಮ್ಮತಿ ಕೊಟ್ಟ ಶಾಸಕರು ನಾಳೆ ದಿನ ಅಡ್ಡ ಮತದಾನ ಮಾಡೋದಿಲ್ಲ ಅನ್ನೋ ಯಾವ ಕಾನ್ಫಿಡೆನ್ಸ್ ಇದೆ ಕಾಂಗ್ರೆಸ್ಸಿಗೆ ಅನ್ನೋದು ಇಲ್ಲ. ಅದರಿಂದಾಗಿಯೇ ಈ ಮುಂಜಾಗ್ರತೆ ಕ್ರಮವನ್ನ ಡಿ ಕೆ ಶಿವರು ಕೈಗೊಂಡಿರೋದು. ಪ್ರಮುಖವಾಗಿ ಎಲ್ಲ ಮೊಳಕಾಲ್ಮೂರು ಶಾಸಕರನ್ನ ಈಗಾಗಲೇ ಸಂಪರ್ಕ ಮಾಡುವ ಪ್ರಯತ್ನ ಕಾಂಗ್ರೆಸ್ ಜೆಡಿಎಸ್ ಕಡೆಯಿಂದ ಆಗಿದೆ ಎಂಬ ಚರ್ಚೆಯು ಕೂಡ ಇರುವಂತದ್ದು. ಅಂದ್ರೆ ಇದ್ರ ಬಗ್ಗೆಯೂ ಕೂಡ ನಿನ್ನೆ ನಡೆದಂತ CLP ಮೀಟಿಂಗ್ ನಲ್ಲಿ ಸಿಎಂ ಆಗಿರುವಂತಹ ಡಿ ಕೆ ಶಿ ಅವರು ಕೂಡ ಪ್ರಸ್ತಾಪ ಮಾಡಿರೋದು. ಅದರಿಂದಾಗಿ ಇದೆಲ್ಲವೂ ಬಗ್ಗೆ ಎಚ್ಚರಿಕೆ ನೀವು ವಹಿಸಬೇಕು ಅಂತ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಅದೇ ರೀತಿ ಒಂದು ವೇಳೆ ಅಡ್ಡ ಮತದಾನ ಆದ್ರೆ ಮುಂದಿನ ದಿನಗಳಲ್ಲಿ ಕ್ರಮಗಳು ಕೂಡ ಆಗುತ್ತೆ ಎಂಬ ಎಚ್ಚರಿಕೆಯನ್ನ ಕೂಡ ನೇರವಾಗಿ ಡಿ ಕೆ ಶಿ ಅವರು ಕೊಟ್ಟಿರೋದು. ನೀವ್ ಹೇಳದಂತೆ ಅಲ್ಲಿ ಹಿಡಿದಿಟ್ಕೋಬಹುದು, ಬಟ್ ಮತದಾನ ಹಾಕುವ ಸಂದರ್ಭದಲ್ಲಾದ್ರೂ ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನೇರವಾಗಿ ನಾಳೆ ಬಿಡದಿಯಿಂದ ನೇರವಾಗಿ ಎಲ್ಲರೂ ಕೂಡ ಬಸ್ಗಳಲ್ಲಿ ಕರೆತರಲಾಗತ್ತೆ. ಆ ಮತದಾನ ಹಾಕಿದ ನಂತರವೇ ಎಲ್ಲರೂ ಕೂಡ ಹೊರ ಬಿಡಲಾಗತ್ತೆ. ಅದರಿಂದಾಗಿ ಇದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಎಚ್ಚರಿಕೆಯನ್ನ ಈಗಾಗಲೇ ಡಿ ಕೆ ಶಿ ವಹಿಸಿರುವಂತದ್ದು. ಇನ್ನೊಂದ್ ಕಡೆ ಜೆಡಿಎಸ್ ನಾಯಕರು ಕೂಡ ಅಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೋವಿಂದರಾಜುವನ್ನ ಗೆಲ್ಲಿಸಲು ಕೂಡ ಈಗಾಗಲೇ ಜೆಡಿಎಸ್ ನಾಯಕರು ಕೂಡ ಕಸರತ್ತನ್ನ ಆರಂಭ ಮಾಡಿರುವಂತದ್ದು. ಅವರು ಕೂಡ ಪ್ರಮುಖವಾಗಿ ಅವ್ರ ಜೊತೆ ಇರುವಂತಹ 18 ಶಾಸಕರನ್ನು ಕೂಡ ರೆಸಾರ್ಟ್ ನಲ್ಲಿ ಅಂದ್ರೆ ದೇವನಹಳ್ಳಿಯ ಬಳಿಯ ಖಾಸಗಿ ರೆಸಾರ್ಟ್ ನಲ್ಲಿ ಇಡಲು ಕೂಡ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. ಅವ್ರನ್ನೂ ಕೂಡ ಒಂದೆಡೆ ಸೇರಿಸುವ ಪ್ರಯತ್ನ ಆ ಕಡೆ ದಳಪತಿಗಳು ಕೂಡ ಮಾಡ್ತಾ ಇರುವಂತದ್ದು ಸಾಯಿಲ್. ಎಸ್, ವೆರಿ ಇಂಟ್ರೆಸ್ಟಿಂಗ್ ಮಾರುತಿ. ಹಾಗೆ ಸಂಪರ್ಕದಲ್ಲಿರಿ CLP ಸಂಬಂಧಿಸಿದಂತೆ